ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಈ ವ್ಲಾಗ್ ಬಂದು ಮಂಗಳವಾರದ್ದು. ಮಂಗಳವಾರ ಬಂದು ಇವಾಗ ಬಟ್ಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿಬಿಟ್ಟು ಬಟ್ಟೆ ಜಾಸ್ತಿ ಇದ್ವು. ಮೊನ್ನೆ ಚಿಕ್ಕಮ್ಮವೆಲ್ಲ ಒಗ್ದಾಕಿದೆ. ಇವತ್ತು ನನ್ನ ಬಟ್ಟೆ ಮತ್ತು ಗುಂಡನ ಬಟ್ಟೆ ಸ್ವಲ್ಪ ಇತ್ತು. ಇನ್ನು ನನ್ನ ತಮ್ಮನ ಬಟ್ಟೆ ಕೂಡ ಸ್ವಲ್ಪ ಇತ್ತು. ಇನ್ನು ನನ್ನ ತಮ್ಮ ಡೈಲಿ ಡ್ಯೂಟಿಗೆ ಹೋಗ್ತಾ ಇರ್ತಾನಲ್ಲ, ಅವನದೇನು ಅಷ್ಟೊಂದು ಕೊಳೆ ಆಗಿರಲ್ಲ. ಇನ್ನು ನನ್ನ ಮಗಂದಂತೂ ಕೇಳೋದಕ್ಕೆ ಆಗೋದಿಲ್ಲ. ಮನೆ ಕಟ್ಟೋಕ್ಕೆ ಮರಳೆಲ್ಲ ಓಡಿಸಿದಾರಲ್ವ, ಅದರೊಳಗೆ ಹೋಗೋದು, ಆಟ ಆಡೋದು, ಫುಲ್ಲು ಗಲೀಜೆಲ್ಲ ಮಾಡ್ಕೊಂಡ್ಬಿಡ್ತಾನೆ. ಒಂದು ದಿನಕ್ಕೆ ಏನಿಲ್ಲ ಅಂದರೂ ಕೂಡ ಒಂದು ಮೂರು ಪ್ಯಾಂಟೆಲ್ಲ ಬಿಚ್ಚಾಕ್ತಾ ಇರ್ತಾನೆ. ಅಷ್ಟು ಬಟ್ಟೆ ಆಗಿದಾವೆ. ನಾವು ಸ್ವಲ್ಪ ಕೊಳೆ ಕೂಡ ಜಾಸ್ತಿ ಇತ್ತು. ಅದಕ್ಕೆ ಬೆಳಗ್ಗೆ ಬೇಗನೆ ನೆನೆಸಿಟ್ಟಿದ್ದೆ, ಹೋಗಿದ್ದು ಬಿಡೋಣ ಅಂಥೇಳಿ. ಇನ್ನು ಗುಂಡನ್ನ ಫಸ್ಟ್ ಎಲ್ಲ ಒಗೆದ್ಬಿಟ್ಟು ಎಲ್ಲ ಒಣಗಾಕಕ್ಕೆ ತೊಗೊಂಬಂದೆ ಮನೆ ಹತ್ರನೇ. ಅಲ್ಲಿ ಕೂಡ ದಾರ ಕಟ್ಟಿದ್ದೀವಿ ಹೊಸ ಮನೆ ಹತ್ರ. ಅಲ್ಲಿ ಸಡನ್ನಾಗಿ ಮಳೆಗಿನ ಬಂದರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ತೊಗೊಂಬಂದು ಒಣಗಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾ ಇತ್ತು. ಮಳೆ ಅಂತೂ ಇಲ್ವಲ್ಲ, ಮಳೆ ಬರೋದಿಲ್ಲ ಅಂತ ಅಂದ್ಕೊಂಡ್ವಿ. ನಿಜ, ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಒಂದು ಸ್ವಲ್ಪ ತಾದ್ಮೇಲೆ ಮಧ್ಯಾಹ್ನ ಟೈಮ್ ಕರೆಕ್ಟಾಗಿ 1:15 ಆಗಿತ್ತು. 1:15 ಸ್ಟಾರ್ಟ್ ಆಗಿರೋ ಮಳೆ ಸಂಜೆ ಆದರೂ ಕೂಡ ಮಳೆನೇ ಬಿಟ್ಟಿರಲಿಲ್ಲ. 6 ಗಂಟೆ 6:30 ಆದರೂ ಕೂಡ ಮಳೆ ಬಿಟ್ಟಿರಲಿಲ್ಲ. ಅಷ್ಟು ಮಳೆ ಬಂದ್ಬಿಡ್ತು ಇವತ್ತು. ಇವತ್ತೇ ಬಟ್ಟೆ ಎಲ್ಲ ನೆನೆಸ್ಬಿಟ್ಟಿದೆ, ಒಗ್ದಾಕೋಣ. ಮತ್ತು ಅವನು ಅಂಗನವಾಡಿಗೆ ಹೋದರೆ ಬಟ್ಟೆ ಇರೋದಿಲ್ಲ ಹಾಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಒಗೆದೆ. ಏನು ಮಾಡೋದು, ಫುಲ್ಲು ಮಳೆ ಬಂದುಬಿಡ್ತು. ಇನ್ನು ಬಟ್ಟೆ ಒಣಗೋಕ್ಕೆ ಆಗಲಿಲ್ಲ, ಅಷ್ಟು ಮಳೆ ಬಂತು. ಇವತ್ತು ಬಂದು ಇನ್ನು ಕೆಲಸ ಎಲ್ಲ, ಮನೆ ಕೆಲಸ ಎಲ್ಲ ಮುಗಿಸಿದ್ದೆ. ಆಗಲೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬಟ್ಟೆ ಕೆಲಸ ಸ್ಟಾರ್ಟ್ ಮಾಡಿದೆ. ಇನ್ನು ಡ್ರಮ್ ಇಟ್ಟಿದ್ದೀವಿ ಆ ಕಡೆ ಹೊಸ ಮನೆ ಹತ್ರ. ಇನ್ನು ನೀರು ಕೂಡ ಜಾಸ್ತಿ ಇರುತ್ತೆ ಅಲ್ಲೇ. ಇನ್ನು ಹತ್ರ ಆಗುತ್ತಲ್ವ, ಅಲ್ಲೇ ನೀರೆಲ್ಲ ತೊಗೊಂಡ್ಬಿಟ್ಟು ಒಗ್ದಾಕೋಣ ಅಂತ ಹೇಳಿ ಎಲ್ಲ ಅಲ್ಲೇ ಒಗಿತಾ ಇದ್ದೆ. ಇನ್ನು ಪಾತ್ರೆ ತೊಳೆಯೋದಕ್ಕೂ ಬಟ್ಟೆ ಒಗೆಯೋದಕ್ಕೂ ಎಲ್ಲ ಕೂಡ ಅಲ್ಲ ಸ್ವಲ್ಪ ಚೆನ್ನಾಗಿದೆ ಒಗೆಯೋದಕ್ಕೆಲ್ಲ ಕೂಡ. ಅದಕ್ಕೋಸ್ಕರ ಇಲ್ಲಿ ಆರಾಮ್ಸೆ ಬಟ್ಟೆ ಎಲ್ಲ ಒಗಿಬೋದು. ನೋಡ್ತಾ ಇರ್ಬೋದು ಇನ್ನು ಎಷ್ಟು ಬಟ್ಟೆ ಇದೆ. ಇದು ನನ್ನ ತಮ್ಮನ ಬಟ್ಟೆ ಇದೆಲ್ಲ ಒಗಿತಾ ಇರೋದೀಗ. ನನ್ನ ತಮ್ಮನ ಬಟ್ಟೆ ಆದಮೇಲೆ ಇನ್ನು ನನ್ನ ಕೂಡ ನೈಟೀಸ್ ಅವೆಲ್ಲ ಜಾಸ್ತಿ ಇದ್ವು, ಅವು ಕೂಡ ಎಲ್ಲ ಒಗೆಯೋಣ ಅಂತೇಳ್ಬಿಟ್ಟು ಒಬ್ಬೊಬ್ಬರವೇ ಒಗೆದ್ಬಿಟ್ಟು ಒಣಗಾಕ್ತಾ ಇದ್ದೀನಿ. ಹೇಳೋದಕ್ಕಾಗೋದಿಲ್ಲ, ಮಳೆ ಬಂದ್ರಂತೂ ಇನ್ನು ಬಟ್ಟೆ ಒಣಗೋದೇ ಅಂತ ಸ್ವಲ್ಪ ಕಷ್ಟನೇ. ಇನ್ನು ಅಟ್ಲೀಸ್ಟ್ ಗಾಳಿಗಾದರೂ ಆರ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನು ಆರ್ತವೆ ಬೇಗ ಒಗ್ದಾಕೋಣ ಅಂತೇಳ್ಬಿಟ್ಟು ಇನ್ನು ಒಗಿತಾ ಇದ್ದೀನಿ. ಇನ್ನು ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ, ಬಟ್ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ನನಗೆ. ವಾಯ್ಸ್ ಓವರ್ ಏನಾದರೂ ಕೊಡೋಣ ಅಂದರೂ ಕೂಡ ಆಗ್ತಾನೇ ಇಲ್ಲ, ಅಷ್ಟು ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ. ಇನ್ನು ಮಧ್ಯಾಹ್ನ ಆಗಲಿ ಬೆಳಗ್ಗೆ ಆಗಲಿ ಯಾವಾಗಲೂ ಮನೇಲಿ ಟಿ ವಿ ಹಾಕ್ಕೊತಾ ಇರ್ತಾರೆ. ಮತ್ತು ಸ್ವಲ್ಪ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ, ಅವ್ರ ಗಲಾಟೆ ಬೇರೆ ಕೇಳಿಸ್ತಾ ಇರುತ್ತೆ. ಮತ್ತು ನೈಟ್ ಏನಾದರೂ ಸ್ವಲ್ಪ ವಾಯ್ಸ್ ಓವರ್ ಕೊಡೋಣ ಅಂತಂದರೂ ಕೂಡ ನೈಟ್ ಅಂತೂ ಇನ್ನು ಮಾತಾಡೋದಕ್ಕೆ ಆಗೋದಿಲ್ಲ. ನಾವು ಮಾತಾಡ್ತಾ ಇದ್ರೆ ಏನು ಹಿಂಗೆ ಮಾತಾಡ್ತಾಳೆ ಅಂತ ಅನಿಸುತ್ತೇನೋ, ಮತ್ತು ಮಲಗೋರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅನ್ನೋಗೋಸ್ಕರ ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ಆಗ್ತಾಯಿಲ್ಲ, ಅಷ್ಟೊಂದು ಕಷ್ಟ ಆಗ್ತಾಯಿದೆ ಈಗ. ಇನ್ನು ಅದಕ್ಕೋಸ್ಕರ ವಿಡಿಯೋ ಇದೆ, ಬಟ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಒಂದಿನ ನನಗೆ ಸುಮ್ಮನೆ ಡಿಲೇ ಆಯಿತು, ವಿಡಿಯೋ ಹಾಕೋಕ್ಕೆ ಆಗಲಿಲ್ಲ. ಇನ್ನು 2-3 ದಿನ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಅದು ಇದು ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಫ್ರೀ ಇದ್ದಾಗ ಅಲ್ಲೆಲ್ಲಾದರೂ ಹೊಸ ಮನೆ ಹತ್ರ ಕೂತ್ಕೊಂಡು ಮಾತಾಡೋಣ ಅಂತಂದರೂ ಕೂಡ ಅಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ, ಅಕ್ಕಪಕ್ಕ ಅವರೆಲ್ಲ ಕೂಡ ಒಂಥರ ಅನ್ನಿಸ್ತಾ ಇರುತ್ತೆ. ನಾವೇನೋ ಮಾತಾಡೋಕೆ ಹೋದ್ರೆ ಅಲ್ಲಿ ಏನೇನೋ ಮಾತಾಡೋ ಥರ ಆಗ್ತಾ ಇರುತ್ತೆ. ಇಲ್ಲಿ ಮನೇಲಿ ಮಾತಾಡೋಣ ಅಂದರೆ ಇನ್ನು ಗುಂಡ ಇದ್ದಾನೆ, ಗುಂಡಂದು ಮತ್ತು ಟಿ ವಿ ಸೌಂಡು, ಚಿಕ್ಕಪ್ಪ ಚಿಕ್ಕಮ್ಮ, ಮತ್ತು ನೈಟ್ ಮಾತಾಡೋಣ ಅಂದರೆ ನನ್ನ ತಮ್ಮವರೆಲ್ಲರೂ ಕೂಡ ಇರ್ತಾರೆ. ನನಗೆ ಸರಿಯಾಗಿ ವಾಯ್ಸ್ ಓವರ್ ಕೊಡೋಕ್ಕೆ ಕಷ್ಟ ಆಗ್ತಾಯಿದೆ. ಇಲ್ಲಾಂದರೆ ಡೈಲಿ ಕೂಡ ನಾನು ಒಂದಿನನೂ ಮಿಸ್ ಮಾಡ್ತಾ ಇರಲ್ಲ, ವೀಡಿಯೋ ಅಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ. ವ್ಯೂಸ್ ಬರಲಿ ಬರದೇ ಇರಲಿ, ಅಟ್ಲೀಸ್ಟ್ ನನ್ನನ್ನು ಇಷ್ಟಪಡೋ ಜನ ಸ್ವಲ್ಪ ಜನನಾದರೂ ನೋಡ್ತಾರೆ. ನಾನು ಹೇಳ್ಬೇಕಂದ್ರೆ ನಾನು ವೀಡಿಯೋಗೋಸ್ಕರ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಪಾಪ. ಅವರು 1 ದಿನ 2 ದಿನ ಹಾಕಲಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ, ನಿಮ್ಮ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ, ವೀಡಿಯೋ ಹಾಕಿ ಸಿಸ್ಟರ್ ಯಾಕೆ ಹಾಕಿಲ್ಲ ಅಂತೇಳ್ಬಿಟ್ಟು. ಅವ್ರಿಗೋಸ್ಕರನಾದರೂ ನಾನು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಸುಮ್ಮನೆ ಒಂದಿನ ಇದಾಗ್ಬಿಡ್ತು. ಇನ್ನು ಇವತ್ತು ಬಂದು ಮಂಗಳವಾರ ಅಲ್ವಾ, ಇನ್ನು ಮಂಗಳವಾರ ಅಂದರೆ ವಾರ ಕಂಪಲ್ಸರಿ ಮಾಡಬೇಕು. ಇನ್ನು ಒಂದಿನ ನಮ್ಮ ಮನೇಲಿ ಮಿಸ್ ಆದರೂ ಪರವಾಗಿಲ್ಲ, ಚಿಕ್ಕಮ್ಮರ ಮನೇಲಂತೂ ಮಿಸ್ ಮಾಡೋ ಹಾಗೆ ಇಲ್ಲ. ಇನ್ನು ದೇವರಿದೆ ಅಲ್ವಾ, ಅಂದರೆ ರೇಣುಕಾ ಯಲ್ಲಮ್ಮ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಶುಕ್ರವಾರ ಮತ್ತು ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಡೈಲಿ ಕೂಡ ಸುಮ್ಮನೆ ದೀಪ ಹಚ್ಚಿದ್ರು ಕೂಡ ಇನ್ನು ವಾರ ಬಂದಮೇಲಂತೂ ಕಂಪಲ್ಸರಿ ವಾರ ಮಾಡಲೇಬೇಕು. ಇನ್ನು ನಮ್ಮ ಚಿಕ್ಕಮ್ಮ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು ಅವರು. ಇನ್ನು ಬರೋದೇ ಸಾಯಂಕಾಲ. ಅವ್ರು ಬಂದುಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ಇದ್ದವು, ಬಟ್ಟೆಲ್ಲ ಒಗೆದು ಒಣಗಾಕಿ ಆಮೇಲೆ ಇವಾಗ ಚಿಕ್ಕಮ್ಮರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಸ್ಟ್ಯಾಂಡಿಗೆ ಜೋಡಿಸಿ ಒಂದು ಸ್ವಲ್ಪ ಧೂಳೆಲ್ಲ ಇರುತ್ತಲ್ವ, ಸೆಲ್ಫೆಲ್ಲ ಸ್ವಲ್ಪ ಧೂಳೆಲ್ಲ ಒರೆಸ್ಕೊಂಡ್ಬಿಟ್ಟು
ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮುಂಚೆ ನಾನು ಇಲ್ಲಿದ್ದಾಗ ಅಷ್ಟೇ ಅವಾಗವಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಈ ಮನೇಲಂತೂ ಸಖತ್ತು ಧೂಳು ಫ್ರೆಂಡ್ಸ್. ನನಗಂಗೆ ಒಂಥರ ಎಷ್ಟು ಇದು ಅನಿಸ್ತಾ ಇತ್ತು ಅಂದರೆ ಸಖತ್ತು ಹಿಂಸೆ ಆಗುತ್ತೆ ಈ ಮನೆಯಲ್ಲಿ. ಅಷ್ಟು ಧೂಳು ಬರ್ತಾ ಇರ್ತದೆ. ಎಲ್ಲಿಂದ ಧೂಳು ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಕಿಟಿಕಿ ಕ್ಲೋಸ್ ಮಾಡಿದ್ರು ಧೂಳು, ಕ್ಲೋಸ್ ಮಾಡಲಿಲ್ಲ ಅಂದ್ರೂ ಧೂಳು, ಸಿಕ್ಕಾಪಟ್ಟೆ ಧೂಳಿರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ. ಇವಾಗ ಬೆಳಗ್ಗೆ ಕ್ಲೀನ್ ಮಾಡಿದ್ರೆ ಮತ್ತೆ ಸಂಜೆ ಅಷ್ಟೊತ್ತಿಗೆ ಎಷ್ಟು ಧೂಳು ಇರುತ್ತೆ ಗೊತ್ತಾ. ಇವರೇನಪ್ಪ ಮನೆ ಈ ಥರ ಇಟ್ಕೊಂಡಿದ್ದಾರೆ ಅನ್ನೋಷ್ಟು ಗಲೀಜು ಆಗ್ತಾನೆ ಇರುತ್ತೆ ಇಲ್ಲಿ. ಏನಿದ್ರು ಕೂಡ ಮನೆಯಲ್ಲೇ ಇರೋರಿಗೆ ಮಾತ್ರ ಈ ಮನೆ ಚೆನ್ನಾಗೆ. ಈ ಥರ ಕೆಲ್ಸಕ್ಕೆ ಹೋಗಿ ಬಂದು ಮಾಡ್ಕೊಳೋರ್ಗಂತ ಈ ಮನೆ ಅಷ್ಟೊಂದು ಸೆಟ್ ಆಗೋಲ್ಲ. ಅಷ್ಟು ಧೂಳು ಬರ್ತಾ ಇರುತ್ತೆ. ಸಡನ್ನಾಗಿ ಯಾರಾದರೂ ಬಂದರೂ ಕೂಡ ಏನಪ್ಪ ಹಿಂಗೆ ಇಟ್ಕೊಂಡಿದ್ದಾರೆ, ಇವರೇನು ಕೆಲಸ ಮಾಡ್ತಾರಾ ಇಲ್ವೋ ಅನ್ನೋಷ್ಟು ಇದರಲ್ಲಿ ಕಾಣಿಸ್ತಾ ಇರುತ್ತೆ ಈ ಮನೆಯಲ್ಲಂತೂ. ನಾನು ಅನುಭವಿಸ್ಬಿಟ್ಟಿದ್ದೀನಿ. ಇವಾಗ ನಾನು ಚಿಕ್ಕ ರೂಮಲ್ಲಿ ಇದ್ದೀನಲ್ಲ, ಅದು ಸ್ವಲ್ಪ ಎಷ್ಟೇ ಚೆನ್ನಾಗಿ ಇಟ್ಕೊಂಡ್ರು, ನಾವು ಎಷ್ಟು ಚೆನ್ನಾಗಿ ಇಟ್ಕೊಂತೀವಿ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ ಈ ಮನೇಲಿ ಅಷ್ಟು ಇರಲ್ಲ. ನೋಡ್ತಾ ಇರ್ಬೋದು, ಮಳೆನೇ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್. ಇನ್ನು ನಮ್ಮ ಗುಂಡು ಅಂಗನವಾಡಿಗೆ ಹೋಗಿದ್ದ ಪಾಪ. 1:45 ಆಗಿತ್ತು ಟೈಮು. ಇನ್ನು ಅವ್ರು ಫೋನ್ ಮಾಡಿದ್ರು ಬಂದು ಕರ್ಕೊಂಡು ಹೋಗಮ್ಮ ಅಂತ ಹೇಳಿಬಿಟ್ಟು. ಸಖತ್ತು ಮಳೆ ಸ್ಟಾರ್ಟ್ ಆಯಿತು. ಇನ್ನು ಸಡನ್ನಾಗಿ ಮಳೆ ಸ್ಟಾರ್ಟೇ ಆಗಿಬಿಡ್ತು. ಮಳೆ ಬರೋ ಸಿಚುವೇಶನ್ ಇತ್ತು, ಬಟ್ ಇಷ್ಟು ಜೋರಾಗಿ ಬರುತ್ತೆ, ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಒಂದು 1% ಬಟ್ಟೆ ಎಲ್ಲ ಒಣಗಿಬಿಟ್ಟಿದ್ವು. ತೊಗೊಳೋಣ ಅಂದರೂ ಕೂಡ ಆಗಲಿಲ್ಲ. ಇನ್ನು ನನ್ನ ತಮ್ಮನ ಬಟ್ಟೆ ಆ ಕಡೆ ಹಾಕಿದ್ನಲ್ವ, ಓಡೋಗ್ಬಿಟ್ಟು ಅವನ ಬಟ್ಟೆ ತೊಗೊಬಂದು ಇನ್ನು ಚಪ್ಪರದ ಕೆಳಗೆ ಹಾಕಿದೆ. ಬಟ್ ನಮ್ಮ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟು, ಸರಿ ಬಿಡು ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಆದೆ. ಇನ್ನು ಅವ್ನು ಕರ್ಕೊಬಂದು ಮಲಗಿಸ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿ ಆಗಲೇ ಎದ್ಬಿಟ್ಟ. ಇನ್ನು ಎದ್ದೇಳೋಷ್ಟೊತ್ತಿಗೆ ನಾನು ಎಲ್ಲ ಕೂಡ ಎಲ್ಲ ಒರೆಸ್ಬಿಟ್ಟು ಚಿಕ್ಕಮ್ಮರ್ದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ತೆಗೆದ್ಬಿಟ್ಟು ಇನ್ನು ಕ್ಲೀನಾಗಿ ಒರೆಸ್ಕೊಂಡೆ. ಇನ್ನು ನಮ್ಮನೆ ಕೆಲಸ ಅಂತೂ ಎಲ್ಲ ಹಂಗೆ ಇತ್ತು. ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಇದರಲ್ಲಿದೆ. ಸ್ವಲ್ಪ ಮಾಡೋಣ ಅಂತೇಳ್ಬಿಟ್ಟು ಗುಂಡನ್ನ ಫಸ್ಟ್ ಸಮಾಧಾನ ಮಾಡಿಸೋಣ ಅಂತೇಳ್ಬಿಟ್ಟು ಅವನ್ನ ಎತ್ಕೊಂಡು ಸ್ವಲ್ಪ ಊಟ ಎಲ್ಲ ಮಾಡಿಸ್ದೆ. ನೋಡ್ತಾ ಇರ್ಬೋದು ಸ್ವಲ್ಪ ಮೋಡ ಕೂಡ ಇತ್ತು. ಮಳೆ ಸರಿಯಾಗಿ ಬಂದು ಬಿಟ್ಟು ಸ್ವಲ್ಪ ಜೋರಾಗಿ ಬಂದುಬಿಟ್ಟು ಬಟ್ಟೆ ಎಲ್ಲ ಫುಲ್ಲು ನೆಂದೋಗ್ಬಿಟ್ಟು. ಇನ್ನು ತೊಗೊಳ್ಳಿಲ್ಲ ನಾನು, ಬಿಡು ಗಾಳಿ ಬಂದರೆ ಆರ್ಕೊಳ್ಳಿ, ಇಲ್ಲ ಬಿಸಿಲು ಬಂದರೆ ಒಣ್ಕೊಳ್ಳಿ, ಇಲ್ಲ ಮಳೆ ಬಂದರೆ ಹಂಗೆ ನೆಂದು ಹೋಗ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೆ. ಇನ್ನು ಪಾತ್ರೆ ಕೂಡ ಎಲ್ಲ ಇಟ್ಟಿದ್ದೆ ನೋಡಿ. ಇವಾಗ ನಮ್ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಪಾತ್ರೆ ಇತ್ತು. ಇನ್ನು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಮನೆಯಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟಕ್ಕೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಇನ್ನು ಅದೇ ಸೇಮ್ ಇನ್ನು ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಬರ್ತಾಯಿದೆ ಮಳೆ ಅಂತ ಹೇಳ್ಬಿಟ್ಟು. ಮೊಬೈಲಲ್ಲಿ ಸರಿಯಾಗಿ ಕಾಣಲ್ಲ. ನೋಡ್ತಾ ಇರ್ಬೋದು ನೀರು ಎಷ್ಟು ಜೋರಾಗಿ ಹೋಗ್ತಾಯಿದೆ ಅಂತೇಳ್ಬಿಟ್ಟು. ರೋಡಲ್ಲಿ ನೀರೆಲ್ಲ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಎಷ್ಟು ಫಾಸ್ಟಾಗಿ ಮಳೆ ಬರುತ್ತೆ ಅಂತೇಳ್ಬಿಟ್ಟು. ಈ ಥರ ಬರ್ತಾಯಿತ್ತು. ಇದ್ದಕ್ಕಿದ್ದಂಗೆ ಸಡನ್ನಾಗೆ ಬಂದುಬಿಡ್ತು. ಇನ್ನು ಮೋಡ ಕೂಡ ಜಾಸ್ತಿ ಇತ್ತು. ಇದು ಬಂದು ನೈಟು ಒಂದು 6:15 ಆಗಿತ್ತು ಟೈಮು. ಇನ್ನು ಚಿಕ್ಕಮ್ಮ ಬಂದು ಇನ್ನು ವಾರ ಮಾಡಿದ್ನಲ್ವ, ಬಂದು ಸ್ನಾನ ಮಾಡಿಕೊಂಡು ಇವಾಗ ಅಡುಗೆಗೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಬಂದು ಇವಾಗ ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ಬೇಯಿಸ್ಬಿಟ್ಟು ಬಜ್ಜಿ ಮಾಡ್ತಾಯಿದ್ದಾರೆ. ಗುಂಡೆಯಲ್ಲಿ ಹಾಕಿ ರುಬ್ತಾರೆ. ಗುಂಡಿಗೆ ಹಾಕಿ ರುಬ್ಬಬೋದು, ಇಲ್ಲ ಮಸ್ಯೋದು ಇರುತ್ತಲ್ಲ ಅದರಲ್ಲಾದರೂ ಮಸಿಬೋದು, ಇಲ್ಲ ನಾವು ಕೈಯಲ್ಲಾದರೂ ಕ್ಯೂಚ್ತೀವಿ ಅಂದರೆ ಕೈಯಲ್ಲಾದರೂ ಕ್ಯೂಚ್ಬೋದು. ಇನ್ನು ಚಿಕ್ಕಮ್ಮ ಗುಂಡಲ್ಲಿ ರುಬ್ಬಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಗುಂಡೆಲ್ಲ ರುಬ್ತಾಯಿದ್ರು. ಕಷ್ಟ ನೋಡಿ, ಹಿಂಗೆ ಹೋಗಿ ಬಂದು ಎಲ್ಲ ಮಾಡ್ಕೋಬೇಕಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಅಟ್ಲೀಸ್ಟ್ ಮನೇಲಿ ಸ್ವಲ್ಪ ಕೆಲಸ ಏನಾದರೂ ಒಂದು ಕಾಲು ಭಾಗ ಕೆಲಸ ಮುಗಿಸ್ಕೊಟ್ರೆ ಆರಾಮ್ಸೆ ಬಂದು ಮಿಕ್ಕಿರೋ ಕೆಲಸ ಎಲ್ಲ ಮಾಡ್ಕೊತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಚಿಕ್ಕಮ್ಮ ಬಜ್ಜಿ ಮಾಡ್ತಾಯಿದ್ರು. ಇಲ್ಲಿ ಮುದ್ದೆ ಗಿಡಮ್ಮ ಸ್ವಲ್ಪ ಅಂತಂದರು. ಇನ್ನು ಚಿಕ್ಕಮ್ಮರ ಮನೆಯಲ್ಲೇ ಎಲ್ರಿಗೂ ಕೂಡ ದೊಡ್ಡ ಪಾತ್ರೆಯಲ್ಲಿ ಮುದ್ದೆಗೆ ಇಟ್ಟಿದ್ದೀವಿ. ನಾನು ಅನ್ನ ಮಾಡಿಟ್ಟಿದ್ದೆ ಕುಕ್ಕರಲ್ಲಿ. ಇನ್ನು ಇಲ್ಲಿ ಚಿಕ್ಕಮ್ಮ ಮುದ್ದೆ ಮತ್ತು ಬಜ್ಜಿ ಮಾಡ್ತಾಯಿದ್ದಾರೆ, ಬದನೆಕಾಯಿ ಬಜ್ಜಿ. ಅಕ್ಕಿ ಕೂಡ ನೀಟಾಗಿ ತೊಳೆದ್ಬಿಟ್ಟು ದೊಡ್ಡ ಪಾತ್ರೆಗೆ ಇಟ್ಟಿದ್ದೀವಿ. ಕಂಪಲ್ಸರಿ ಮುದ್ದೆ ಬೇಕೇ ಬೇಕು ನಮ್ಮ ಕಡೆ. ಇನ್ನು ನಮ್ಮ ಮನೇಲೇ ಅಷ್ಟೇ ಮುದ್ದೆ ಬೇಕಲ್ವ, ಅದಕ್ಕೆ. ಇದು ಬಂದು ಮತ್ತೆ ನೆಕ್ಸ್ಟ್ ದಿನ ಅಂದರೆ ಇದು ಬಂದು ಬುಧವಾರ ಬೆಳಗ್ಗೆ ಇದು. ಮತ್ತು ನಾನು ನೈಟ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದೆಲ್ಲನೂ. ಮತ್ತು ನೆಕ್ಸ್ಟ್ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಬಂದು 1-2 kg ಅವಲಕ್ಕಿ ಇತ್ತು. ಇವತ್ತು ಬಂದು ಬೇಸ್ಮಟ್ಟ ಹಾಕಿದ್ರಲ್ಲ ಚಿಕ್ಕಮ್ಮರು, ಅದು ಬೆಡ್ ಮಾಡಿರಲಿಲ್ಲ, ಹಂಗೆ ಬಿಟ್ಟಿದ್ರು, ಸಿಮೆಂಟ್ ಎಲ್ಲ ಹಾಕಿರಲಿಲ್ಲ. ಅದಕ್ಕೆ ಇವತ್ತು ಸಿಮೆಂಟ್ ಕೆಲಸ ಮುಗಿಸ್ಬಿಡೋಣ ಅಂತೇಳ್ಬಿಟ್ಟು ಇನ್ನು ಚಿಕ್ಕಮ್ಮ ಕೂಡ ಕೆಲಸಕ್ಕೆ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ದರು ಎಲ್ಲರೂ ಕೂಡ. ಇನ್ನು ಅದಕ್ಕೋಸ್ಕರ ಅವ್ರು ಕೆಲಸ ಮಾಡ್ತಾಯಿದ್ರು ಆ ಕಡೆ. ಇನ್ನು ಚಿಕ್ಕಮ್ಮನ ಕೂಡ ಕೆಲಸ ಇತ್ತು ಅಲ್ಲಿ, ಅವರು ಕೂಡ ಹೋಗಿದ್ರು. ಇನ್ನು ಅವ್ರಿಗೆಲ್ಲ ಫಸ್ಟ್ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ಟೀ ಎಲ್ಲ ಮಾಡಿಕೊಟ್ಟು ಆಮೇಲೆ ಇವಾಗ ಅವಲಕ್ಕಿಗೆ ಇದು ಮಾಡಿದೆ. ಏನಾನ ಅಡುಗೆ ಮಾಡೋಣ ಸಾಂಬಾರು ಮುದ್ದೆ ಅಂದ್ಕೊಂಡೆ, ಆಗಲಿಲ್ಲ. ಬೇಡ ಬಿಡು, ಒಂದು ಟೈಮ್ ಅಲ್ವಾ, ಬೇಗನೆ ಕೆಲಸ ಆಗುತ್ತೆ, ಅದನ್ನು ಬೆಳಗ್ಗೆಯಿಂದ ಸಂಜೆವರೆಗೆ ಹಿಡಿಯಲ್ಲ ಅಂತೇಳ್ಬಿಟ್ಟು ಇನ್ನು ಒಂದು ಟೈಮ್ಗಂತ ಹೇಳಿ ಇನ್ನು ಅವಲಕ್ಕಿ ಅವಲಕ್ಕಿ ಮಾಡಿ ಇನ್ನು ಹೋಟೆಲಲ್ಲಿ ಬಜ್ಜಿ ಮಾಡ್ತಾರೆ. ಇನ್ನು ಹೋಟೆಲಿಂದಲೂ ಒಂದು 50 ರೂಪಾಯಿ ಬಜ್ಜಿ ತರಿಸಿತ್ತು ಚಿಕ್ಕಪ್ಪ. ಇನ್ನು ನೋಡ್ತಾ ಇರ್ಬೋದು ಚೆನ್ನಾಗಾಯಿತು. ಅವಲಕ್ಕಿ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಜಾಸ್ತಿ ಅವಲಕ್ಕಿ ಎಲ್ಲ 2 kg ಹೆಂಗಾಗುತ್ತೋ ಗೊತ್ತಿಲ್ಲಲ್ಲಪ್ಪ, ಉಪ್ಪು ಹುಳಿ ಖಾರ ಹೆಂಗಾಗುತ್ತೆ ಏನಂತ ಸ್ವಲ್ಪ ಬೈದಿಂದನೇ ಮಾಡಿದೆ. ಬಟ್ ಚೆನ್ನಾಗಾಗಿತ್ತು. ಗೊಜ್ಜು ಸ್ವಲ್ಪ ಎತ್ತಿಟ್ಟಿದೆ, ಹೆಂಗನಾಗಲಿ ಸ್ವಲ್ಪ ಕಮ್ಮಿ ಆದರೆ ಆಮೇಲೆ ಬೇಕಾದರೆ ಹಾಕಿ ಕಲಸೋಣ, ಇಲ್ಲಾಂದರೆ ಎತ್ತಿಡೋಣ ಅಂತ ಹೇಳಿಬಿಟ್ಟು ಇನ್ನು ಎಲ್ಲರೂ ಕೂಡ ಬಂದುಬಿಟ್ಟು ಇನ್ನು
ಟಿಫನ್ ಮಾಡ್ಕೊಂಡು ಹೋದ್ರು. ಇನ್ನು ಮೋಡ ನೋಡ್ಬೋದು, ಬುಧವಾರ ಅಷ್ಟೇ ಮೋಡ ಎಲ್ಲ ಹೀಗಾಗಿತ್ತು. ನೆನ್ನೆ ಮಂಗಳವಾರ ಬಟ್ಟೆ ಎಲ್ಲ ನೆಂದಿದ್ವಲ್ವ, ಇನ್ನು ಹಂಗೆ ಬಿಟ್ಟಿದೆ ತಂತಿ ಮೇಲೇ. ಅವು ಕೂಡ ಹಂಗೆ ಸ್ವಲ್ಪ ಗಾಳಿಗೆ ಹಾರ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಅವರೆಲ್ಲ ಊಟ ಮಾಡ್ಕೊಂಡು ಹೋದ್ರು. ಇನ್ನು ಪಾತ್ರೆ ಎಲ್ಲ ಹೊರಗಡೆ ಇಟ್ಟೆ. ಹೊರಗಡೆ ಇಟ್ಬಿಟ್ಟು ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಬಂದೆ, ಎಷ್ಟಲ್ಲಿದೆ ಕೆಲಸ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಸಿಮೆಂಟ್ ಕಲ್ಸರ್ ಸಿಮೆಂಟು ಮತ್ತು ಅವ್ರಿಗೆ ಕೊಡೋರು. ಇನ್ನು ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕಮ್ಮನಿಗೆ ಪಾಪ ಕೆಲಸ ಇವತ್ತು. ಇನ್ನೊಬ್ರು ಸಿಗಲಿಲ್ಲ, ಕೂಲರ್ ಸಿಕ್ಕಿದ್ರೆ ಕರೆಕ್ಟಾಗಿ ಸೆಟ್ ಆಗೋದು, ಬಟ್ ಸಿಗಲಿಲ್ಲ ಯಾರು ಕೂಡ. ಇನ್ನು ನಾನೇ ಮಾಡ್ತೀನಿ ಬಿಡು ಅಂತೇಳ್ಬಿಟ್ಟು ಇನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆ ಬೇಗ ಬೇಗ ಸಿಮೆಂಟ್ ಎಲ್ಲ ತಗೊಂಡೋಗಿ ಕೊಡ್ತಾ ಇರ್ತಾರೆ. ಇನ್ನು ಜಲ್ಲಿ, ಮರಳು ಮತ್ತು ಸಿಮೆಂಟು 3 ಕೂಡ ಮಿಕ್ಸ್ ಮಾಡಿ ಅದಕ್ಕೆ ಇದು ಮಾಡಿ ಎಲ್ಲ ಬೆಡ್ಡಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದು ಪಕ್ಕದ ಮನೆ, ಅಂದರೆ ಅವರು ಕೂಡ ನಮ್ಮ ರಿಲೇಷನ್ ಆಗಬೇಕು, ಅತ್ತೆ ಆಗಬೇಕು. ಅವ್ರದ್ದು ಕೂಡ ಆಗಲೇ ಮನೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನು ಇಟ್ಟಿಗೆ ಎಲ್ಲ ಒಡಿಸಿದ್ರು, ಅವರು ಕೂಡ ಆಗಲೇ ಕಟ್ತಾ ಇದ್ದಾರೆ. ಇನ್ನು ಅಷ್ಟರಲ್ಲಿ ನನ್ನ ತಂಗಿ ಕೂಡ ಬಂದಿದ್ಲು, ಮಧ್ಯಾಹ್ನ ಹಂಗಾಗಿತ್ತು. ಅದೇ ಸ್ಕೂಲ್ ದಾಖಲಾತಿ ಬರ್ಸ್ಕೊಂಡು ಹೋಗ್ಬೇಕಂತ ಮೊನ್ನೆ ಬಂದಿದ್ಲು, ಬಟ್ ಆಗಲಿಲ್ಲ ಅದು. ಅದಕ್ಕೆ ಇವತ್ತಾದರೂ ಹೋಗೋಣ ಅಂತ ಬಂದಿದ್ಲು, ಬಟ್ ಇವತ್ತು ಕೂಡ ಕೆಲಸ ಆಗಲಿಲ್ಲ ಅವಳದು. ಇನ್ನು ಪರಂಗಿ ಹಣ್ಣಿತ್ತು, ನೋಡೋಣ ಅಂತ ಹೇಳ್ಬಿಟ್ಟು ಇನ್ನು ಕಟ್ ಮಾಡ್ತಾ ಇದ್ದಾಳೆ. 2 ಪರಂಗಿ ಹಣ್ಣಿತ್ತು, ಒಂದೆಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು. ಇವಾಗ ಇದೊಂದು ನೋಡ್ತಾ ಇದ್ದಾಳೆ. ಇಲ್ಲಿ ನೋಡ್ಬೋದು, ಫೈನಲಿ ಮನೆ ಕೆಲಸ ಎಲ್ಲ ಮುಗೀತು. ಈ ಥರ ಎಲ್ಲ ಬೆಡ್ ಎಲ್ಲ ಮಾಡಿಬಿಟ್ಟು, ಇನ್ನು ಇದು ಮೋಡಾತು ಸಖತ್ತು ಮೋಡ ಆಗಿಬಿಟ್ಟಿತ್ತು. ಎಲ್ಲಿ ಮಳೆ ಬರುತ್ತಪ್ಪ, ಇದೆಲ್ಲ ಹಾಕಿದ್ದು ಕೂಡ ವೇಸ್ಟ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ಒಂದು 4 ಅವರ್ ಹಂಗೆ ಇದಾದರೆ ಚೆನ್ನಾಗಿ ಇದಾಗ್ಬಿಡುತ್ತೆ, ಡ್ರೈ ಆಗುತ್ತೆ. ಇಲ್ಲಾಂದರೆ ಹಂಗೆ ಕೊಚ್ಕೊಂಡು ಹೋಗ್ಬಿಡುತ್ತೆ ಮಳೆ ಎಲ್ಲ ಅನ್ನೋದೊಂದು ಟೆನ್ಷನ್ನು. ಇನ್ನು ಚಿಕ್ಕಮ್ಮ ಕೂಡ ಮನೆ ಇದೆಲ್ಲ ಮುಗಿಸ್ಬಿಟ್ಟು ಇನ್ನು ಇರೋ ಬರೋ ಬಟ್ಟೆ ಕೂಡ ಎಲ್ಲ ಒಗೆದ್ಬಿಟ್ಟು ಇನ್ನು ಒಣಗಾಕಿದ್ರು. ಇದು ಬಂದು ಸಂಜೆ ಟೈಮು. ಇನ್ನು ನಾನು ಬಂದು ಸಿಂಪಲಾಗೆ ಸಂಜೆಗೆ ಬದನೆಕಾಯಿ ಆಲೂಗೆಡ್ಡೆ ಇತ್ತು, ಹಂಗೆ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿ ಅನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಚಿಕ್ಕಮ್ಮ ಬಂದು ನುಗ್ಗೆ ಸೊಪ್ಪು ಕಿತ್ಕೊಬಂದಿದ್ರು. ಅವರು ನುಗ್ಗೆ ಸೊಪ್ಪಾದರೂ ಮಾಡೋಣ, ತುಂಬ ದಿನ ಆಯಿತು ಬಸ್ಸಾರು ಮಾಡಿಬಿಟ್ಟು ಅಂತೇಳ್ಬಿಟ್ಟು ಅವರು ಕೂಡ ತೊಗೊಬಂದು ಎಲ್ಲ ಹೊರಗಡೆ ಬಿಡಿಸ್ತಾ ಇದ್ದರು. ಇನ್ನು ನಾನು ಬಂದು ಒಳಗಡೆ ಸ್ವಲ್ಪ ಇದೆಲ್ಲ ಮಾಡ್ಕೊತಾ ಇದ್ದೆ. ತುಂಬ ಚೆನ್ನಾಗಿರುತ್ತೆ, ಖಾರ ರುಬ್ಬೋದೇ ಬೇಕಿಲ್ಲ. ಒಂದು ಸ್ವಲ್ಪ ಸಾಂಬಾರದ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಆಗಬೇಕು. ಗಟ್ಟಿ ಒಂಥರ ಪಲ್ಯ ಥರ ಆದ್ರಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಆ ಥರ ಸಿಂಪಲಾಗಿ ಮಾಡಿಕೊಂಡೆ ನಾನು. ಇಲ್ಲಿ ನೋಡ್ಬೋದು, ಚಿಕ್ಕಮ್ಮ ನುಗ್ಗೆ ಸೊಪ್ಪೆಲ್ಲ ಬಿಟ್ಟಿಟ್ಬಿಟ್ಟು ಇನ್ನು ಶೇಂಗಾ ಪುಡಿ ಮಾಡ್ಕೋಬೇಕಲ್ಲ ಪಲ್ಯಕ್ಕೆ, ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಇರಲಿಲ್ಲ, ಕಡಲೆಕಾಯಿ ಎಲ್ಲ ಸುಲ್ಕೊತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಸುಲಿತಾ ಇದ್ದಾರೆ. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ರಿಗೂ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆದರೆ ಲೈಕ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಫ್ರೆಂಡ್ಸ್.